ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ರಿಯಲ್ಮಿ 12X 5G ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಫೋನ್ನ ಫುಲ್ ಸ್ಪೆಸಿಫಿಕೇಶನ್ ರಿವೀಲ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಯಾವುದೇ ರೀತಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಫೋನ್ನ ಲುಕ್ ಡಿಸೈನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ರಿಯಲ್ಮಿ 12 ಏನು ನೋಡ್ತಾ ಇದ್ದೀರಿ, ಸೇಮ್ ಅದೇ ರೀತಿ ಈ ಒಂದು ಫೋನ್ನ ಸೇಮ್ ಅಂತಲೇ ಹೇಳ್ಬೋದು. ಲುಕ್ಕಲ್ಲಿ ಡಿಸೈನಲ್ಲಿ ಯಾವುದೇ ಚೇಂಜಸ್ ಅನ್ನು ನೋಡ್ತಾ ಇಲ್ಲ. ಸೇಮ್ ಅದೇ ಒಂದು ಲುಕ್ನ ತೊಗೊಂಬಂದಿದ್ದಾರೆ. ಬೆಟ್ರೆ ಯಾವುದೇ ರೀತಿ ಚೇಂಜಸ್ ಅನ್ನೋದು ಈ ಒಂದು ಫೋನಲ್ಲಿ ನಾವು ನೋಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅಂತ ನಾನು ಈ ಒಂದು ಫೋನಲ್ಲಿ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ತಿಲ್ಲ. ಡೈರೆಕ್ಟಾಗಿ ಈ ಒಂದು ಫೋನ್ನ ಫುಲ್ ಸ್ಪೆಸಿಫಿಕೇಶನ್ಗೆ ರಿವೀಲ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಯಾರಾದರೂ ಹೊಸಬ್ರು ಇದ್ದಿದ್ರೆ ದಯವಿಟ್ಟು ನಿಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಅದು ಕೂಡ ಆರಾಮಾಗಿ ಕೂತ್ಕೊಂಡು ಲೈಕು ಕಮೆಂಟು ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಈ ಒಂದು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈ ರಿಯಲ್ಮಿ 12X 5G ಬಗ್ಗೆ ಫುಲ್ ಸ್ಪೆಸಿಫಿಕೇಶನ್ ಬಗ್ಗೆ ರಿವೀಲ್ ಕೊಡ್ತೀನಿ ಅಂತೆ. ಸೊ ಈ ಒಂದು ಫೋನಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಪರ್ಫಾರ್ಮೆನ್ಸಿಂದ ಸ್ಟಾರ್ಟ್ ಮಾಡೋಣ. ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ MediaTek Dimensity 6100 ಪ್ಲಸ್ ಪ್ರೊಸೆಸರ್ ನೋಡ್ತಾ ಇದ್ವಿ. ಅದು ಕೂಡ 6 ನ್ಯಾನೋಮೀಟರ್ ಚಿಪ್ಸೆಟ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ಈ ಬಜೆಟ್ಗೆ ಯಾವುದೇ ಜಾಸ್ತಿ ಕಾಂಪೀಟ್ ಮಾಡೋಕ್ಕಿಂತ ಜಾಸ್ತಿ ನೋಡಿ ಈ ಒಂದು ಪ್ರೈಸಲ್ಲಿ ಇದೇ ಪ್ರೊಸೆಸರ್ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕಿಂತ ಬೆಟ್ರಪ್ಪ ಅಂದರೆ 7200 ಆಗಿತ್ತು, ಆಮೇಲೆ 7100 ಆಗಿತ್ತು. ಸೊ ಈ ರೀತಿ ಪ್ರೊಸೆಸರ್ಗಳೇ ಬರ್ತಾ ಇದ್ದಾವೆ ಬಿಟ್ಟರೆ ಮತ್ತೆ ಯಾವುದೇ ರೀತಿ ಪ್ರೊಸೆಸರ್ಗಳಿಲ್ಲ. ಈ ಒಂದು ಬೆಲೆಗೆ ಇಟ್ಸ್ ಓಕೆ ಅಂತ ಹೇಳ್ಬೋದು. ಈ ಒಂದು ಫೋನ್ ಒಂದು 15,000 ಒಳಗಡೆ ಲಾಂಚ್ ಆಗ್ತಿರೋದ್ರಿಂದ ಈ ಪ್ರೊಸೆಸರ್ಗೆ ಇಟ್ಸ್ ಓಕೆ ಅಂತ ಕೂಡ ಕರಿಬಹುದು. ಈ ಒಂದು ಫೋನಲ್ಲಿ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಈ ಒಂದು ಫೋನಲ್ಲಿ ನಮಗೆ IPS LCD ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 6.67 ಇಂಚಸ್ ನ LCD ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ AMOLED ಕೊಟ್ಟಿದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತು ಅಂತ ನನ್ಗೆ ಅನಿಸ್ತು. ಬಟ್ ಇಲ್ಲಿ AMOLED ಕೊಡ್ತಾ ಇಲ್ಲ, LCD ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸ್ವಲ್ಪ ಈ ಒಂದು ಫೋನ್ ಇಲ್ಲಿ ಸ್ವಲ್ಪ ನನಗೆ ಬೇಜಾರು ಅನಿಸ್ತು. ಇನ್ಫಿನಿಟಿ ಹರ್ಟ್ಜ್ ರಿಫ್ರೆಶ್ ರೇಟ್ ಕೂಡ ಇದರಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಈ ಒಂದು AMOLED ಡಿಸ್ಪ್ಲೇ ಕೊಡಿದ್ರು ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ನಿಮಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಮತ್ತೆ ಬನ್ನಿ ಈ ಒಂದು ಫೋನ್ ಕ್ಯಾಮ್ರಾ ತಿಳ್ಕೊಳ್ಳುವಂತೆ. ಈ ಒಂದು ಫೋನಲ್ಲಿ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡಕ್ಕೆ ಸಿಗ್ತಾ ಇದೆ. ನಮಗೆ ಈ ಫೋನ್ ನೋಡಿದ ತಕ್ಷಣ 4 ಕ್ಯಾಮ್ರಾ ರೀತಿ ನಮಗೆ ನೋಡಕ್ಕೆ ಸಿಗುತ್ತೆ. ಬಟ್ 4 ಕ್ಯಾಮ್ರಾ ಕೊಟ್ಟಿಲ್ಲ, ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮಾತ್ರ ಕೊಡೋರೆ. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಇರುತ್ತೆ. ಅದು ಕೂಡ 1.8 ಅಪರ್ಚರ್ಗೆ ಈ ಒಂದು ಫೋಟೋಸ್ನ ಶೂಟ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಕ್ಯಾಮ್ರಾ ಬರುತ್ತೆ 2 ಮೆಗಾ ಪಿಕ್ಸೆಲ್ ಇರುತ್ತೆ. ಅದು ಕೂಡ 2.4 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು. ಒಂದು ಪರವಾಗಿಲ್ಲ, ಈ ಒಂದು ಕ್ಯಾಮ್ರಾಗೆ ಓಕೆ ಕ್ಯಾಮ್ರಾ ಅಂತ ಕರಿಬಹುದು. ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಬಂದ್ರಪ್ಪ ಅಂತಂದ್ರೆ ಈ ಒಂದು ಫೋನಲ್ಲಿ ಫುಲ್ HD ನ 30 FPS ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ವಿಡಿಯೋನ ಈ ಒಂದು ಫೋನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಅದು ಕೂಡ ಫುಲ್ HD ಮಾತ್ರ ಸಪೋರ್ಟ್ ಮಾಡುತ್ತೆ. ಇನ್ನು ಬಿಟ್ಟರೆ ಬಂದ್ರೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೇಬೇಕು. ನಮಗೆ ಈ ಒಂದು ಸೆಲ್ಫಿಯಲ್ಲಿ ಮಾತಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ, ಈ ಒಂದು ಫ್ರಂಟ್ ಅಲ್ಲಿ ನಮಗೆ 8 ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ನೋಡ್ತಾ ಇದೀವಿ. ಅದು ಕೂಡ 2.1 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ನ ಸೆಲ್ಫಿನ ಶೂಟ್ ಮಾಡ್ಕೋಬಹುದು. ಇನ್ನ ಈ ಒಂದು ಫೋನಲ್ಲಿ ನಮಗೆ ಫುಲ್ HD ಒಳಗಡೆ 30 FPS ಒಳಗೆ ಮಾತ್ರ ಈ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಇಷ್ಟು ಈ ಫ್ರಂಟ್ ಬ್ಯಾಕ್ ಮತ್ತು ಕ್ಯಾಮ್ರಾದಲ್ಲಿ ಈ ಒಂದು ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಆಯಿತು. ಮತ್ತು ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ತಿಳ್ಕೊಂಡ್ವಿ. ಸೊ ಇದೇ ನಾ ಹೇಳ್ತಾ ಇದ್ದೇನಲ್ಲ, ಈ 15,000 ಒಳಗಡೆ ಈ ಒಂದು ಫೋನ್ ಲಾಂಚ್ ಆಗ್ತಿರೋದ್ರಿಂದ ಈ ಫೋನ್ ಅಷ್ಟೊಂದೇನು ಮಾರ್ಕೆಟಲ್ಲಿ ಹೈಪ್ ಮಾಡುತ್ತಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನೋಡೋಣ ಕಾದು ಈ ಒಂದು ಫೋನ್ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ. ಯಾಕಂದರೆ ಈ ಒಂದು ಫೋನ್ಸ್ ಬಗ್ಗೆ ಜಾಸ್ತಿ ಲೀಕ್ಸ್ ತಿಳ್ಕೊಂಡಾಗ ನಾನು ಜಾಸ್ತಿ ಏನು ಇಂಪ್ರೆಸ್ ಅನಿಸ್ಲಿಲ್ಲ. ಬಟ್ ಹಾಗಾಗಿ ಜಾಸ್ತಿ ಏನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅಂತ ಈ ಸಿಂಪಲ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ರಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ರ್ಯಾಮ್ ಬಂದ್ಬಿಟ್ಟು 12 GB ರ್ಯಾಮ್ ಇರುತ್ತೆ. ಮತ್ತು 256 GB ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಅಪ್ ಟು 1 TB ವರೆಗೂ ಕೂಡ ನಾವು ಈ ಒಂದು ಫೋನಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಈ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಕೆಲವು ಸಲ ಡಾಟಾ ಎಲ್ಲ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ SD ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅವಾಗೆಲ್ಲ ನಮ್ಗೆ ಈ ಒಂದು ಡೆಡಿಕೇಟೆಡ್ ಸ್ಲಾಟ್ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ನೋಡಿ, ಈ ಬಜೆಟಲ್ಲಿ 12 GB ರ್ಯಾಮ್ ಸಿಗ್ತಾ ಇದೆ ಅಂತಂದಾಗ ನಾವು ಹೆವಿ ಎಕ್ಸೆಪ್ಟೇಷನ್ಸ್ ನೋಡಿ ಯಾವ ರೀತಿ ಇರುತ್ತೆ. ಇಲ್ಲಿ LCD ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಬಟ್ ಇಲ್ಲಿ ರ್ಯಾಮ್ನ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಎಲ್ಲ ಮಾರ್ಕೆಟಿಗೆ ಈ ರೀತಿ ಕನ್ಫ್ಯೂಸ್ ಮಾಡ್ತಾರೆ ಅಂತ ನೋಡ್ಕೋಬೋದು ನೀವು. ಸೊ ಹೇಳ್ತಾ ಇದ್ದೀನಲ್ಲ, ಸೊ ಈ ರೀತಿ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಇನ್ನು LCD ಡಿಸ್ಪ್ಲೇ ಓಕೆ ಅನ್ನೋಗಿತ್ತು ಅಂದರೆ ನಮಗೆ ಈ ಒಂದು ಫೋನ್ ಬೆಸ್ಟ್ ಅಂತಲೂ ಕೂಡ ಕರಿಬಹುದು. ಇದು LCD ಡಿಸ್ಪ್ಲೇ ಬದಲಿ AMOLED ಡಿಸ್ಪ್ಲೇ ಕೊಟ್ಟಿದ್ರು ನಂಗೆ ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ ನನಗಿತ್ತು ಅಂದರೆ ಈ ಒಂದು ಫೋನ್ ಕೂಡ ನಿಮಗೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಒಂದು ಫೋನಲ್ಲಿ ಬ್ಯಾಟ್ರಿಗೆ ಬಂದ್ರಪ್ಪ ಅಂದರೆ ಮತ್ತು ಬ್ಯಾಟ್ರಿ ಮತ್ತು ಅಡ್ಯಾಪ್ಟರ್ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ಮತ್ತು 15 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ನಾವು ಒಂದು ಫೋನಲ್ಲಿ
ನೋಡ್ತಾ ಇದೀವಿ. ಸೊ ಈ ಒಂದು OS ಗೆ ಬಂದ್ರಪ್ಪ ಅಂದ್ರೆ ಔಟ್ ಆಫ್ ದ ಬಾಕ್ಸ್ Android 14 OS ನೋಡ್ತಾ ಇದೀವಿ. ಅದು ಕೂಡ ಲೇಟೆಸ್ಟ್ OS ಅಂತ ಕೂಡ ಹೇಳ್ಬೋದು. ಆಪರೇಟಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಸೆಕ್ಯೂರಿಟಿ ಬಂದಾಗ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ. ಇದು ಕೂಡ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕೊನೆಯದಾಗಿ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಎಲ್ಲ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಈ ಫೋನ್ ತಗೋಬೇಕಾ ಬೇಡ ಅಂತ ನೀವೇನಾದರೂ ನನ್ನ ಕೇಳೋದಾದ್ರೆ, ಸೊ ಈ ನಮಗೆ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ ಗುರು, ನಮಗೆ ಯೂಸರ್ಸ್ಗೆಲ್ಲ ಅಂತ ಅನ್ನೋಂಗಿತ್ತು ಅಂದರೆ ಈ ಒಂದು ಫೋನ್ ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದರೆ 12GB ರ್ಯಾಮ್ ಮತ್ತು 256GB ಈ ಒಂದು ಬಜೆಟಲ್ಲಿ ಯಾರು ಕೂಡ ಕೊಡಲ್ಲ. ಬಟ್ ಇವ್ರು ಕೊಡ್ತಾ ಇದ್ದಾರೆ ಅಂತಂದಾಗ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡ್ಕೋಬೋದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ನೋಡಿ, ನಾವು AMOLED ಡಿಸ್ಪ್ಲೇ ಬೇಕು ಅನ್ನೋರಿತ್ತು ಅಂತಂದರೆ ಈ ಒಂದು ಫೋನ್ನ ಬಿಟ್ಟು ಬೇರೆ ಒಂದು ಫೋನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಈ Realme 12X ಬೇಕಂತಿಲ್ಲ. ಇದು ಬಿಟ್ಟು ಈ ಫೋನ್ ಬಿಟ್ಟು ಕೂಡ ಬೇರೆ ಫೋನ್ ಇದೇ ಬ್ರ್ಯಾಂಡಲ್ಲಿ ಬೇಕನ್ನೋಗಿದ್ರೆ ಇದೇ ಬ್ರ್ಯಾಂಡಲ್ಲಿ ಇದೇ ಒಂದು 12 ಸೀರೀಸಲ್ಲಿ ಇನ್ನೂ ಚೆನ್ನಾಗಿರೋ ಫೋನ್ಸ್ಗಳಿದ್ದಾವೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆ ಫೋನ್ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.